ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಮನೆ ಕೇಂದ್ರಿಸಿ ಮಿನಿ ಬಾರ್, ಪಾನಪ್ರಿಯರಿಗೆ ಮದ್ಯ ಸುಲಭ ಲಭ್ಯ. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಮತ್ತಷ್ಟು ವೈದ್ಯರ ನೇಮಕ. ಜಿಲ್ಲೆಯ ವೈದ್ಯರಿಗೆ 20,000 ಅಧಿಕ ವೇತನವೆಂದು ವಿಧಾನಸಭೆಯಲ್ಲಿ ಆರೋಗ್ಯ ಸಚಿವ ಘೋಷಣೆ. ವೈದ್ಯಕೀಯ ಕಾಲೇಜ್ ಮಂಪರ್ ಬಿಡದ ಸರ್ಕಾರ, ಯುವ ಮೋರ್ಚಾ 2ನೇ ಹಂತ ಹೋರಾಟಕ್ಕೆ. ಕಾಸರಗೋಡಿಗೆ ಹೆಮ್ಮೆ, ತಳಂಗರೆ ಟೋಪಿ, ಕೆಸಿಎನ್ ವಿಶೇಷ. ವಾರ್ತೆಗಳು ವಿವರವಾಗಿ. ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮನೆ ಕೇಂದ್ರಿಸಿ ಮಿನಿ ಬಾರ್ಗಳು ಕಾರ್ಯಾಚರಿಸುತ್ತಿರುವುದಾಗಿ ಜನತೆಯ ಅಭಿವೃದ್ಧಿ ಸಮಿತಿ ಅಭಿಪ್ರಾಯಪಟ್ಟಿದೆ. ರಾಜ್ಯದಲ್ಲಿ ಮದ್ಯ ನಿಯಂತ್ರಣ ಹೇರಲ್ಪಟ್ಟು ಬಳಿಕ ಬೀವರೇಜ್ ಕಾರ್ಪೊರೇಷನ್ನಿಂದ ಮದ್ಯ ಖರೀದಿಸಿ ಮನೆಗಳನ್ನು ಕೇಂದ್ರೀಕರಿಸಿ ಮಾರಾಟ ನಡೆಸುತ್ತಿರುವುದಾಗಿ ಸಮಿತಿಯು ಪತ್ತೆ ಹಚ್ಚಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಕಾರ್ಡುಗಳನ್ನು ಕೇಂದ್ರೀಕರಿಸಿ ಸಭೆ ನಡೆಸಿ ತಕ್ಕ ಕ್ರಮ ಕೈಗೊಳ್ಳಲು ಜಿಲ್ಲಾ ಮಟ್ಟದ ಜನಕೀಯ ಸಮಿತಿ ಸಭೆ ತೀರ್ಮಾನಿಸಿದೆ. ಆ ಬಳಿಕ ಪಂಚಾಯತ್ ಮಟ್ಟದಲ್ಲೂ ನಗರಸಭೆ ಮಟ್ಟದಲ್ಲೂ ಸಭೆ ನಡೆಯಲಿದೆ. ಕಳೆದ 1 ತಿಂಗಳಿನಲ್ಲಿ ಅಬಕಾರಿ ದಳವು 161 ಬಾರಿ ಷೇರು ಅಂಗಡಿ ಹಾಗೂ 5 ಬಾರಿ ವಿದೇಶಿ ಮದ್ಯದಂಗಡಿಗೆ ದಾಳಿ ಇರಿಸಿ ತಪಾಸಣೆ ನಡೆಸಿದ್ದು, ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಿದೆ. 349 ದಾಳಿಗಳಲ್ಲಿ 67 ಪ್ರಕರಣಗಳನ್ನು ನೋಂದಾಯಿಸಲಾಗಿ 35 ಮಂದಿಯನ್ನು ಬಂಧಿಸಲಾಗಿದೆ. 2709 ಪ್ಯಾಕೆಟ್ ತಂಬಾಕು ಉತ್ಪನ್ನ ಹಿಡಿಯಲಾಗಿದೆ. ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀದ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಅಭಿವೃದ್ಧಿ ಸಮಿತಿ ಸಭೆ ನಡೆದಿದೆ. ಅಬಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾಸರಗೋಡು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ನ್ಯಾಯವಾದಿ ಮುಮ್ತಾಜ್ ಶುಕೂರ್, ಡಿಸಿಆರ್ಬಿ ಡಿವೈಎಸ್ಪಿ ಕೆ ದಾಮೋದರನ್, ಕುಟುಂಬಶ್ರೀ ಮಿಷನ್ ಕೋಆರ್ಡಿನೇಟರ್ ಅಬ್ದುಲ್ ಮಜೀದ್ ಚಂಬರಿಕಾ, ನಿವೃತ್ತ ಕಂದಾಯಾಧಿಕಾರಿ ಇ ಚಂದ್ರಶೇಖರನ್, ರಾಜಕೀಯ ಪಕ್ಷ ಪ್ರತಿನಿಧಿಗಳು ಮೊದಲಾದವರು ಭಾಗವಹಿಸಿದರು. ತಳಂಗರೆ ಟೊಪ್ಪಿ. ರಂಜಾನ್ ದಿನಗಳು ಬಂದಿರುವಂತೆ ಟೊಪ್ಪಿಗೆ ಎಲ್ಲಿಲ್ಲದ ಬೇಡಿಕೆ. ಮುಸಲ್ಮಾನ್ ಬಾಂಧವರ ರಂಜಾನ್ ಅವಧಿಯಲ್ಲಿ ಟೊಪ್ಪಿಗೆ ಮಹತ್ವದ ಸ್ಥಾನ. ಹೌದು, ಕಾಸರಗೋಡಿನ ಗರಿಮೆಯನ್ನು ಸಾರಿ ತಳಂಗರೆ ಟೊಪ್ಪಿಯು ವಿಖ್ಯಾತವಾಗಿದೆ. ಒಂದು ಕಾಲದಲ್ಲಿ ಕಾಸರಗೋಡಿನ ಹೆಸರನ್ನು ಬಾಹ್ಯ ಜಗತ್ತು ಕೇಳಿದ್ದು ತಳಂಗರೆ ಟೋಪಿಯ ಮೂಲಕ ಎನ್ನಲಾಗುತ್ತದೆ. ಈ ನಾಡಿನ 300ರಷ್ಟು ಕುಟುಂಬಗಳಿಗೆ ಟೋಪಿ ನಿರ್ಮಾಣವು ಆದಾಯ ಮೂಲವಾಗಿತ್ತು. ಹತ್ತಿ ನೂಲಿನಿಂದ ವಿಶೇಷ ರೀತಿಯಲ್ಲಿ ಟೋಪಿ ತಯಾರಿಸಲಾಗುತ್ತದೆ. ತಳಂಗೆರೆ ಟೋಪಿಯ ಆಕರ್ಷಣೆ ಎಂದರೆ ಗುಣಮಟ್ಟ ಹಾಗೂ ಕುಸುರಿ ವಿನ್ಯಾಸ ವೈವಿಧ್ಯವೇ ಆಗಿದೆ. ಅರಬಿಕ್ ಪರ್ಷಿಯನ್ನ ಕ್ಯಾಲಿಗ್ರಾಫಿಕ್ ರೀತಿಯನ್ನು ಟೋಪಿ ನಿರ್ಮಾಣಕ್ಕೆ ಬಳಸುವುದಾಗಿ ನಿರ್ಮಾತೃ ತಳಂಗೆರೆ ಅಬ್ದುಲ್ ರಹೀಂ ಹೇಳುತ್ತಾರೆ. ದಶಕಗಳ ಹಿಂದಿನವರೆಗೆ ಪುರುಷರು ಟೋಪಿ ಹೊಲಿಯುವುದು ಹಾಗೂ ಮಹಿಳೆಯರು ಅದರ ಅಲಂಕಾರ ಕುಸುರಿ ಕೆಲಸ ಮಾಡುವುದು ವಾಡಿಕೆಯಾಗಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಈ ವಲಯದತ್ತ ಯುವ ಜನಾಂಗ ಆಕರ್ಷಿತರಾಗುತ್ತಿಲ್ಲ ಎನ್ನುತ್ತಾರೆ ಅಬ್ದುಲ್ ರಹೀಂ. ರಹೀಮ್ರ ತಂದೆ ಅಬೂಬಕರ್ ಮುಸ್ಲಿಯಾರ್ ಮೂಲಕ ತಳಂಗೆರೆ ಟೋಪಿ ವಿಖ್ಯಾತವಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಮುಸ್ಲಿಯಾರರು ಹಾಸಿಗೆ ಹಿಡಿದಿದ್ದು, ಪುತ್ರ ಅಬ್ದುಲ್ ರಹೀಂ ಇದೀಗ ತಂದೆಯ ಹಾದಿಯಲ್ಲಿ ಮುಂದುವರಿಯುತ್ತಿದ್ದಾರೆ. അപ്പോൾ നമ്മൾ തലങ്കര തൊപ്പി എന്ന് പറഞ്ഞാൽ ബാക്കിയുള്ള തൊപ്പിനെക്കാളും കുറച്ചും കൂടി മെച്ചം കാണുന്നത് ഹാൻഡ് വർക്ക് ഉള്ളതുകൊണ്ടാണ്. ആൾക്കാർ ഹാൻഡ് വർക്കുള്ള ഒരു കാര്യമാകുമ്പോൾ താല്പര്യത്തോടെ ഉപയോഗിക്കുന്നുള്ളൊരു പരിഗണന അതിന് വെക്കുന്നത്. പിന്നെ ഈ ഒരു തൊഴിൽ മുമ്പേ ഉള്ള തളങ്കരൻ്റെ തൊപ്പി എന്ന് പറഞ്ഞിട്ട് പണ്ടേയുള്ള സംഭവമാണ്. അപ്പോൾ അതൊരു വിട്ടുപോകണ്ടെന്ന് വെച്ചിട്ടാണ് അവസാനം ഞാൻ ഏറ്റെടുത്തിട്ട് ഇങ്ങനെ ചെയ്യാന്നുള്ളൊരു താല്പര്യം കാണിക്കുന്നത്. ಅಂತೂ ತಳಂಗೆರೆ ಟೋಪಿಯು ಗುಣಮಟ್ಟ ಕಾಯುತ್ತಾ ತನ್ನ ವ್ಯಾಪ್ತಿ ಪಸರಿಸುತ್ತಿದೆ. ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ನೌಕರರ ಪ್ಯಾಟರ್ನ್ ಪರಿಷ್ಕರಿಸಿ ಇನ್ನಷ್ಟು ವೈದ್ಯರನ್ನು ನೇಮಿಸಲಾಗುವುದೆಂದು ರಾಜ್ಯ ಆರೋಗ್ಯ ಸಚಿವ ವಿಎಸ್ ಶಿವಕುಮಾರ್ ಘೋಷಿಸಿದ್ದಾರೆ. ಅವರು ವಿಧಾನಸಭೆಯಲ್ಲಿ ಹೊಸದುರ್ಗ ಶಾಸಕ ಇ ಚಂದ್ರಶೇಖರನ್ ಅವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು. 1961 ನೌಕರರ ಪ್ಯಾಟರ್ನ್ ಅನುಸರಿಸಿ ಸದ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುದ್ದೆಗಳಿವೆ. ಕಾಞಂಗಾಡ್ನಲ್ಲಿರುವ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿರುವ ರಕ್ತ ಘಟಕದ ಚಟುವಟಿಕೆ ಶೀಘ್ರವೇ ಪ್ರಾರಂಭಿಸಲಾಗುವುದು. ಡಯಾಲಿಸಿಸ್ ಕೇಂದ್ರದ ಚಟುವಟಿಕೆಯನ್ನು ಕೇರಳ ವೈದ್ಯಕೀಯ ಸೇವಾ ನಿಗಮದಿಂದ ಉಪಕರಣ ಲಭ್ಯತೆಗೆ ಅನುಸರಿಸಿ ಆರಂಭಿಸಲಾಗುವುದೆಂದು ಸಚಿವರು ತಿಳಿಸಿದರು. ಜಿಲ್ಲೆಯಲ್ಲಿ ಕ್ಯಾಶುಯಾಲಿಟಿ ಇಲ್ಲದ ತ್ರಿಕರಿಪುರ ಹಾಗೂ ನೀಲೇಶ್ವರ ತಾಲೂಕು ಆಸ್ಪತ್ರೆಗಳಲ್ಲಿ ತಕ್ಷಣವೇ ಕ್ಯಾಶುಯಾಲಿಟಿ ಸೌಕರ್ಯ ಏರ್ಪಡಿಸಲಾಗುವುದು. ಸದ್ಯವುಳ್ಳ ಲೋಕಸೇವಾ ಆಯೋಗ ಪಟ್ಟಿಯಿಂದ ಕೌನ್ಸಿಲಿಂಗ್ ಮೂಲಕ ಸ್ನಾತಕೋತ್ತರ ಕೋರ್ಸ್ ಕಳೆದು ತಲುಪುವ ವೈದ್ಯರನ್ನು ನೇಮಿಸಿ ಖಾಲಿ ಹುದ್ದೆ ಭರ್ತಿಗೆ ಕ್ರಮ ಸ್ವೀಕರಿಸಲಾಗುವುದು. ಜಿಲ್ಲೆಯಲ್ಲಿ ಕರ್ತವ್ಯದಲ್ಲಿರುವ ವೈದ್ಯರಿಗೆ 20,000 ರೂಪಾಯಿ ಅಧಿಕ ವೇತನ ನೀಡಲಾಗುವುದೆಂದು ಸಚಿವರು ಭರವಸೆ ಇತ್ತರು.
ಬಿ ಫಂಡ್ ದೊರಕದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳ ಉಚಿತ ಆಹಾರ ವಿತರಣೆ ಮೊಟಕಾಗಿದ್ದು ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವರು ವಿವರಿಸಿದರು. ಕಾಸರಗೋಡು ವೈದ್ಯಕೀಯ ಕಾಲೇಜು ನಿರ್ಮಾಣ ಬಗ್ಗೆ ನಿರ್ಲಕ್ಷ್ಯ ತಾಳುತ್ತಿರುವ ಸರ್ಕಾರದ ನೀತಿಯನ್ನು ಪ್ರತಿಭಟಿಸಿ ಯುವ ಮೋರ್ಚಾ ಹೋರಾಟ ಕಣಕ್ಕೆ. ಪೆರ್ಲದ ಉಕ್ಕಿನಡ್ಕದಲ್ಲಿ ವರ್ಷಗಳ ಹಿಂದೆ ಶಿಲಾನ್ಯಾಸ ನಡೆದಿದ್ದರೂ ನಿರ್ಮಾಣ ಪೂರ್ತಿಗೊಳಿಸಿ ವೈದ್ಯಕೀಯ ಕಾಲೇಜು ಕಾರ್ಯಾರಂಭಕ್ಕೆ ಕ್ರಮ ಕೈಗೊಳ್ಳದ ಸರ್ಕಾರವು ಎಂಡೋ ಸಂತ್ರಸ್ತ ಪ್ರದೇಶವಾದ ಕಾಸರಗೋಡು ಜಿಲ್ಲೆಯನ್ನು ಅವಗಣಿಸುತ್ತಿರುವುದಾಗಿ ಆರೋಪಿಸಿ ಯುವ ಮೋರ್ಚಾ ಪ್ರತಿಭಟನಾ ಧರಣಿ ನಡೆಸಿದೆ. ಮೋರ್ಚಾ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಮಂಗಳವಾರ ಪೂರ್ವಾಹ್ನ ಕಾಸರಗೋಡಿನ ಸಹಿ ಮರದಡಿಯಲ್ಲಿ ಧರಣಿ ಮುಷ್ಕರ ನಡೆಯಿತು. ಹಲವಾರು ಮಂದಿ ಭಾಗವಹಿಸಿದರು. ಮುಷ್ಕರವನ್ನು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಎಸ್ ಕುಮಾರ್ ಉದ್ಘಾಟಿಸಿದರು. ಯಾವುದನ್ನು ಮಾಡಿದರೂ ಸಹ ಕೇರಳ ಸರ್ಕಾರ, ಕೇರಳದ ಆರೋಗ್ಯ ಮಂತ್ರಿಯವರು ಯಾವುದನ್ನು ಮಾಡದೆ ಕಾಸರಗೋಡಿನ ಜನರನ್ನು ವಂಚನೆಯನ್ನು ಮಾಡುತ್ತಿದ್ದೇವೆ. ಕಾಸರಗೋಡಿಗೆ ಬಂದಾಗ ಹಲವಾರು ಭರವಸೆಯನ್ನು ಕೊಟ್ಟು ಮಂತ್ರಿ ಹೋಗ್ತಾರೆ. ಅದನ್ನೆಲ್ಲ ಈಡೇರಿಸುವುದರಲ್ಲಿ ಕೇರಳದ ಆರೋಗ್ಯ ಮಂತ್ರಿ ವಿಫಲವಾಗಿದೆ. ಮೋರ್ಚಾ ಜಿಲ್ಲಾಧ್ಯಕ್ಷ PR ಸುನಿಲ್ ಅಧ್ಯಕ್ಷತೆ ವಹಿಸಿದರು. ನ್ಯಾಯವಾದಿ ನವೀನ್ ರಾಜ್, ರಾಜೇಶ್ ಶೆಟ್ಟಿ, ಸಂತೋಷ್, ಧನಂಜಯ, ಎವಿ ಹರೀಶ್, ಕೃಷ್ಣದಾಸ್, ಗಿರಿ ಮೊದಲಾದವರು ಮಾತನಾಡಿದರು. ರಾಜ್ಯ ಆರೋಗ್ಯ ಸಚಿವರು ಕಳೆದ ವರ್ಷ ಕಾಸರಗೋಡಿಗೆ ಭೇಟಿ ನೀಡಿದಾಗ ಯುವ ಮೋರ್ಚಾದ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ವೈದ್ಯಕೀಯ ಕಾಲೇಜನ್ನು 2015 ಜನವರಿಯಲ್ಲಿ ಕಾರ್ಯಾರಂಭಿಸುವ ಭರವಸೆ ಇಟ್ಟಿದ್ದಾರೆ. ಆದರೆ ಈ ಭರವಸೆಯು ಹುಸಿಯಾಗಿದೆ ಎಂದು ನಾಯಕರು ಆರೋಪಿಸಿದ್ದಾರೆ. ಕೆಎಸ್ಯು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲೆಯ SSLC +2 ಪರೀಕ್ಷೆಗಳಲ್ಲಿ ಎಲ್ಲ ವಿಷಯಗಳಲ್ಲೂ A+ ಗಳಿಸಿದ ವಿದ್ಯಾರ್ಥಿಗಳ ಸಂಗಮ ಸಂಘಟಿಸಲಾಯಿತು. ವಿದ್ಯಾರ್ಥಿಗಳಿಗೆ ರಾಜೀವ ಪುರಸ್ಕಾರ ವಿತರಿಸಲಾಯಿತು. ಕಾಂಜಂಗಾಡ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಪ್ರತಿಭಾ ಸಂಗಮ ಕಾರ್ಯಕ್ರಮವನ್ನು DCCI അധ്യക്ഷ ന്യായവാദി CK ശ്രീധരൻ ഉദ്ഘാಟಿಸಿದರು. ഇന്ത്യയുടെ നാളത്തെ കേരളത്തിന്റെ നന്മയുടെ പ്രതീകങ്ങൾ, അക്രമരാഹിത്യത്തിന്റെ നന്മയുടെ വിശുദ്ധിയുടെ ഒക്കെ നേരായ പഥങ്ങളിലൂടെ മുന്നോട്ട് പോകുന്ന നാളത്തെ കേരളത്തിന്റെ ശക്തിയാകാൻ നിങ്ങൾക്കെല്ലാം കഴിയട്ടെ എന്ന ಮಾಳವಿಕ ಎನ್. ಕೆಎಸ್ಯು ಜಿಲ್ಲಾಧ್ಯಕ್ಷ BP ಪ್ರದೀಪ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ನ್ಯಾಯವಾದಿ TK ಸುಧಾಕರನ್, ನ್ಯಾಯವಾದಿ KK ರಾಜೇಂದ್ರನ್, ರತೀಶ್ ಹಿರಿಯ, DV ಬಾಲಕೃಷ್ಣನ್, ಶ್ರೀಜಿತ್ ಮಾಡಕಲ್, ನ್ಯಾಯವಾದಿ ಬಾಬುರಾಜ್ ಮೊದಲಾದವರು ಮಾತನಾಡಿದರು. ನಕಲಿ ನಂಬರ್ ಅಳವಡಿಸಿದ ಕಾರ್ನಲ್ಲಿ ತಲುಪಿದ ಇಬ್ಬರು ಕರ್ತವ್ಯದಲ್ಲಿದ್ದ SI ಅನ್ನು ಆಕ್ರಮಿಸಿ ಪರಾರಿಯಾಗಿದ್ದಾರೆ. ಕಾರನ್ನು ವಶಕ್ಕೆ ತೆಗೆಯಲಾಗಿ ಆಗಂತುಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ವಿದ್ಯಾನಗರ ಠಾಣೆಯ ತರಬೇತು SI ಆದ ನೌಷದ್ ನೇತೃತ್ವದಲ್ಲಿ ಸೋಮವಾರ ರಾತ್ರಿ ವಿದ್ಯಾನಗರದಲ್ಲಿ ಪೊಲೀಸರು ವಾಹನ ತಪಾಸಣೆ ನಿರತರಾಗಿದ್ದಾಗ ಕರ್ನಾಟಕ ನೋಂದಾಯಿತ ಕಾರು ಅಮಿತ ವೇಗದಲ್ಲಿ ಬಂದಿತ್ತು. ಕಾರನ್ನು ನಿಲ್ಲಿಸಿ ತಪಾಸಣೆ ನಡೆಸುತ್ತಿದ್ದಾಗ ಆಗಂತುಕರು SIಗೆ ಹಲ್ಲೆಗೈದು ಪರಾರಿಯಾದರು ಎನ್ನಲಾಗಿದೆ. ಜಾನುವಾರು ಕಳ್ಳರಿರಬೇಕೆಂದು ಶಂಕಿಸಲಾಗಿದೆ. ಜಿಲ್ಲಾ ಸಹಕಾರಿ ಬ್ಯಾಂಕಿನ ಹೋರಾಟ ಸಹಾಯ ಸಮಿತಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಮುಂದಿರಿಸಿ ಬ್ಯಾಂಕಿನ ಪ್ರಧಾನ ಕಚೇರಿ ಮುಂದೆ ಪ್ರತಿಭಟನಾ ಸತ್ಯಾಗ್ರಹ ನಡೆಸಲಾಯಿತು. ಮಂಗಳವಾರ ಪೂರ್ವಾಹ್ನ ಜರುಗಿದ ಮುಷ್ಕರದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ವಿವಿಧ ಘೋಷಣೆಗಳನ್ನು ಮೊಳಗಿಸಲಾಯಿತು. ಜಿಲ್ಲಾ ಸಹಕಾರಿ ಬ್ಯಾಂಕಿನ ಹೊಸಂಗಡಿ ಶಾಖೆಯಲ್ಲಿ ನಕಲಿ ಚಿನ್ನಾಭರಣವಿರಿಸಿ ವಂಚಿಸಿದ ಪ್ರಕರಣದ ನೈಜ ಆರೋಪಿಗಳನ್ನು ಕಾನೂನಿನಡಿಗೆ ಎಳೆದು ತರಬೇಕು, ಈ ಬಗ್ಗೆ ನಿರಪರಾಧಿ ನೌಕರರನ್ನು ಹಿಂಸಿಸುವ ಕ್ರಮ ಹಿಂತೆಗೆಯಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಸತ್ಯಾಗ್ರಹ ನಡೆಸಲಾಗಿದೆ. സത്യാഗ്രഹ മുഷ്കരವನ್ನು CITU ജില്ലാ കാര്യദർശി M രാജഗോപാലൻ ഉദ്ഘാടിಸಿದರು. അനീതിയുടെ അല്ലെങ്കിൽ നീതി നിഷേധത്തിന്റെ വഴിയിലൂടെ സഞ്ചരിച്ച് സഹകരണ രംഗത്ത് ജനാധിപത്യ വിരുദ്ധമായ സമീപനം സ്വീകരിച്ച് നിരവധി പേരുദോഷം UDF-നോട് ആഭിമുഖ്യമുള്ള പ്രസ്ഥാനങ്ങൾ ഇവിടെ ഭരണം നടത്തുമ്പോൾ ഉണ്ടാക്കിയെടുത്തിട്ടുള്ള ഒരു ബാങ്കാണ് കാസർഗോഡ് ജില്ലാ സഹകരണ ബാങ്ക്. നിയമന അഴിമതിയും അതിന്റെ കോഴയും അതിന്റെ കേസൊന്നും കേരളത്തിലെ സഹകാരികളുടെ മനസ്സിൽ നിന്ന് മാഞ്ഞു പോയിട്ടില്ല. ഇപ്പൊ ഭരണാധികാരത്തിലിരിക്കുന്ന UDF സംവിധാനം തീർത്തും ജനാധിപത്യ വിരുദ്ധമായ രീതിയിൽ ക്രമരഹിതമായിട്ടാണ് ഈ കഴിഞ്ഞ തെരഞ്ഞെടുപ്പിൽ ഇവിടെ അധികാരത്തിൽ വന്നതെന്ന യാഥാർത്ഥ്യം ഈ ജില്ലയിലെ സഹകാരികൾക്കറിയാം. CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ TK ರಾಜನ್ ಅಧ್ಯಕ್ಷತೆ ವಹಿಸಿದ್ದರು. P ದಾಮೋದರನ್, A ಗೋಪಾಲನ್, M ಜಯಕುಮಾರ್, M ಭಾಸ್ಕರನ್, KP ಮೊಹಮ್ಮದ್ ಹನೀಫಾ ಮೊದಲಾದವರು ನೇತೃತ್ವ ನೀಡಿದರು. ಪೂರ್ವಾಹ್ನ ಆರಂಭವಾದ ಸತ್ಯಾಗ್ರಹ ಸಾಯಂಕಾಲ 5 ಗಂಟೆವರೆಗೆ ಮುಂದುವರಿಯಿತು. ರಂಜಾನ್ ಅವಧಿಯ ಅತ್ಯಂತ ವಿಶೇಷವಾದದೆಂದು ನಂಬಲಾಗುವ 17ನೇ ರಾತ್ರಿಯ ಅಂಗವಾಗಿ ವಿಪುಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊಗ್ರಾಲ್ ಪುತ್ತೂರು ಪೆರಿಯಡ್ಕ ಬದ್ರಿಯಾ ಮಜಲಿಸ್ನ ಅಧೀನದಲ್ಲಿ ಈ ತಿಂಗಳ 4, 5ರಂದು ವಾರ್ಷಿಕ ನೇರ್ಚೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಸಂಬಂಧಿತರು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.
ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ಅಂಗವಾಗಿ 4ರಂದು ಪೂರ್ವಾಹ್ನ ತಳಂಗೆರೆ ಮಾಲಿಕ್ ದಿನಾರ್ ಮಸೀದಿ, ಮುಹಿಮಾ ತಹದಲ್ ಮಖಾಂ, ಪರಪ್ಪಾಡಿ ಮಖಾಂ ಎಂಬೆಡೆಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನೆರವೇರಲಿದೆ. ಮಧ್ಯಾಹ್ನ 1 ಗಂಟೆಗೆ ಉಸ್ಮಾನ್ ಮುಸ್ಲಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಸಮಾರಂಭದಲ್ಲಿ ರಂಜಾನ್ ಪ್ರವಚನವನ್ನು ಹಮೀದ್ ಅನ್ವರ್ ಅಫ್ತರ್ ತಂಗಳ್ ಉದ್ಘಾಟಿಸಲಿರುವರು. 5ರಂದು ಬದರ್ ಸಂಸ್ಮರಣಾ ಸಮ್ಮೇಳನವನ್ನು ಪಳ್ಳಂಗೋಡು ಅಬ್ದುಲ್ ಖಾದರ್ ಮದನಿ ಉದ್ಘಾಟಿಸಲಿದ್ದಾರೆ. ಅಂದು ರಾತ್ರಿ ವಾರ್ಷಿಕ ನೇರ್ಚೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಮುಸ್ತಫಾ ಹನೀಫಿ, ಹನೀಫ್ ಅಫ್ ಪಯೋಟ, ಅಬ್ದುಲ್ ರಸಾಕ್ ಬಿ, ಸುಲೈಮಾನ್ ಸಖಾಫಿ ಮೊದಲಾದವರು ಭಾಗವಹಿಸಿದರು. ಕುಂಬಳೆಯ ಆರಿಕಾಡಿ ಪ್ರದೇಶದಲ್ಲಿ ಜಾನುವಾರು ಕಳ್ಳತನ ನಡೆಸುತ್ತಿದ್ದ ಯುವಕನನ್ನು ಬಂಧಿಸಲಾಗಿದೆ. ಆರಿಕಾಡಿ ನಿವಾಸಿ ಮೊಯ್ದು ಯಾನೆ ಮೊಯ್ದೀನ್ ಕುഞ്ഞി ಬಂಧಿತ ಆರೋಪಿ. ಜಿಲ್ಲಾ ಪೊಲೀಸ್ ಅಧಿಕಾರಿ ನೇತೃತ್ವದ ವಿಶೇಷ ಪೊಲೀಸು ದಳ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ. ಕಳೆದ ಕೆಲ ತಿಂಗಳಿನಿಂದ ಈ ಪ್ರದೇಶದಲ್ಲಿ 25ಕ್ಕೂ ಮಿಕ್ಕಿ ಜಾನುವಾರು ಕಳವು ಹೋಗಿರುವುದಾಗಿ ನಾಗರಿಕರು ಆರೋಪಿಸಿದ್ದಾರೆ. ಕಾಸರಗೋಡು ಚಂದ್ರಗಿರಿ ಕಾಞಂಗಾಡ್ ರಾಜ್ಯ ಹೆದ್ದಾರಿಯಲ್ಲಿ ಚಳಿಯಂಗೋಡು ಪ್ರದೇಶದಲ್ಲಿ ಅಲ್ಲಲ್ಲಿ ಮಣ್ಣು ಜರಿತ ತೀವ್ರವಾಗಿದ್ದು, ಇದರ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಾಗರಿಕರಿಂದ ಹೋರಾಟದ ಅಂಗವಾಗಿ ಚಳಿಯಂಗೋಡಿನಲ್ಲಿ ಮಂಗಳವಾರ ರಸ್ತೆ ತಡೆ ಮುಷ್ಕರ ನಡೆಸಲಾಯಿತು. ಈ ಪ್ರದೇಶಗಳಲ್ಲಿ ಕಳೆದ ಅನೇಕ ವರ್ಷಗಳಿಂದ ಮಣ್ಣು ಜರಿತ ಉಂಟಾಗುತ್ತಿದೆ. ಇದು ಕೆಲವೊಮ್ಮೆ ಭಾರೀ ದುರಂತಗಳಿಗೆ ಕಾರಣವಾಗಿದೆ. ವಾಹನ ಸಂಚಾರಕ್ಕೆ ದುಸ್ತರವಾಗಿರುವ ಹಾಗೂ ಅಪಾಯಕರವಾಗಿರುವ ಈ ಸ್ಥಿತಿಯನ್ನು ನಿವಾರಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಸ್ತೆ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮುಷ್ಕರ ನಡೆಸಲಾಗಿದೆ. ರಸ್ತೆ ತಡೆಗೆ ಕೆ ಮಾಧವನ್ ನಾಯರ್, ಬಾಬು ಮಣಿಯಂಗಾನ, ಕುഞ്ഞിರಾಮನ್ ನಾಯರ್, ಸದಾಶಿವ, ಚಂದ್ರಶೇಖರ ಮೊದಲಾದವರು ನೇತೃತ್ವ ನೀಡಿದರು. ರಾಜಕೀಯಾತೀತವಾಗಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ഭാഗവഹിಸಿದ್ದರು. മുമ്പേ ഉണ്ടായ രാജീവ് ഗാഡി കുടിവെള്ള പദ്ധതി ഈ ഭാഗത്തേക്കുള്ള മുഴുവൻ ലൈൻ പോയത് ഇതിലാണ്. അത് മുഴുവൻ ഇത് കൊത്തിപ്പൊട്ടിച്ചു. അല്ല, അതിനില്ല. ഇപ്പോൾ ഈ ഭാഗത്തുള്ളവർക്ക് വെള്ളമില്ലാത്തൊരവസ്ഥയാണ്. അതേമാതിരി താഴെ വയലിലേക്ക് പോകാൻ 2 ഭാഗത്ത് വെള്ളം പോകാനുള്ള കൾവെട്ടുണ്ടായിരുന്നു 60 മീറ്റർ നീളത്തിൽ. അതും ഇവർ കുത്തിപ്പൊളിച്ചു. അതിനും പുനഃസ്ഥാപിച്ചിട്ട് പല സ്ഥലത്തേക്ക് പോകുന്ന റോഡുകൾ ഇവർ കട്ട് ചെയ്തു. ആ റോഡും പുനഃസ്ഥാപിച്ചില്ല. ഇപ്പം ശരിയാന്ന് പറഞ്ഞിട്ട് അവർ, അതായത് പാലം കെട്ടുന്ന ഒരാൾ, കോൺക്രീറ്റ് ചെയ്യുന്നത് വേറെ ആൾ, മറ്റേത് 3 സബ് കോൺട്രാക്ടേഴ്സ്. അവർക്ക് ആർക്കും ഒന്നിനും അങ്ങോട്ടും ഇങ്ങോട്ടും ഉത്തരവാദിത്വമില്ല. KSTP വരുന്നുമില്ല. അതുകൊണ്ടാണ് ഞങ്ങളിങ്ങനെ ഇതിന് നിർബന്ധിതരായത്. ഇതൊന്നും ഇഷ്ടമുള്ള കാര്യമല്ല. പക്ഷെ ഞങ്ങൾ നിലനിൽപ്പിന് ഇത് ആവശ്യം ചെയ്യാതെ പറ്റില്ല. ಕೋಟಕುನ್ನು ಚಳಿಯಂಗೋಡು ಪ್ರದೇಶದಲ್ಲಿ 2 ಬದಿಗಳಲ್ಲಿ ಜರಿತ ತಡೆಗೆ ತಡೆಗೋಡೆ ನಿರ್ಮಿಸಬೇಕು, ಚರಂಡಿ ದುರಸ್ತಿಗೊಳಿಸಬೇಕು, ಕೋಳಿಯಾಡು ಚಟ್ಟಂಚಾಲು ರಸ್ತೆಯನ್ನು ಅಗಲೀಕರಿಸಿ ಡಾಮರೀಕರಿಸಬೇಕು, ಕೋಟಕುನ್ನು ಪ್ರದೇಶದಲ್ಲಿ ಕಾಲ್ನಡಿಗೆ ಹಾದಿ ನಿರ್ಮಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಮನೆ ಕೇಂದ್ರಿಸಿ ಮಿನಿ ಬಾರ್, ಪಾನಪ್ರಿಯರಿಗೆ ಮದ್ಯ ಸುಲಭ ಲಭ್ಯ. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಮತ್ತಷ್ಟು ವೈದ್ಯರ ನೇಮಕ. ಜಿಲ್ಲೆಯ ವೈದ್ಯರಿಗೆ 20,000 ಅಧಿಕ ವೇತನವೆಂದು ವಿಧಾನಸಭೆಯಲ್ಲಿ ಆರೋಗ್ಯ ಸಚಿವ ಘೋಷಣೆ. ವೈದ್ಯಕೀಯ ಕಾಲೇಜ್ ಮಂಪರ್ ಬಿಡದ ಸರ್ಕಾರ, ಯುವ ಮೋರ್ಚಾ 2ನೇ ಹಂತ ಹೋರಾಟಕ್ಕೆ. ಕಾಸರಗೋಡಿಗೆ ಹೆಮ್ಮೆ, ತಳಂಗರೆ ಟೋಪಿ, KCN ವಿಶೇಷ. ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.